ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಹಾಯ್ ಹಲೋ ಗೈಸ್, ಇಟ್ಸ್ ಮಿನಿಶಾನ್ ಸುರೇಶ್ ಭಾಸ್ಕರ್. ಇಲ್ಲಿ ತನಕ ನಾನು ಇದನ್ನ ಮೈಕ್ ಟೆಸ್ಟ್ ಮಾಡ್ತಾ ಇದ್ದೆ. ಸೊ ಮೈಕ್ ಟೆಸ್ಟ್ ತುಂಬಾ ಚೆನ್ನಾಗಿದೆ ಇದು. ಜಸ್ಟ್ ಬ್ಲಿಂಕಿಟ್ ಅಲ್ಲಿ ಆರ್ಡರ್ ಮಾಡಿದ್ದೀನಿ. 700 ಸಮಥಿಂಗ್ ಏನೋ ಆಯ್ತು ಇದಕ್ಕೆ. ಜಸ್ಟ್ ಒನ್ ಮೈಕ್ ಬರುತ್ತೆ ಇದರಲ್ಲಿ. ಸೊ ಯಾಕೆಂದ್ರೆ ಎಲ್ಲರೂ ಮಾಡ್ತಾ ಇದ್ದಾರೆ ವ್ಲಾಗ್ ನಾನು ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂತ ಒಂದು ವ್ಲಾಗ್ ಮಾಡೋದಕ್ಕೆ ಶುರು ಮಾಡಿದ್ದೀನಿ. ದಿಸ್ ಇಸ್ ಮೈ ಫಸ್ಟ್ ಆಲ್ಮೋಸ್ಟ್ ಅನ್ಬಾಕ್ಸಿಂಗ್ ಒನ್ ಥಿಂಗ್. ಐ ಹ್ಯಾವ್ ಬಾಟ್ ಒನ್ ಅಮೆಝಾನ್ ಪಾರ್ಸಲ್ ಆಂಟಿಕ್ ಪೀಸ್. ಅದು ಹೇಗಿದೆ ಅನ್ನೋದನ್ನ ನೀವು ನೋಡ್ತಾ ಹೋಗ್ತಾರೆ ಈ ವಿಡಿಯೋದಲ್ಲಿ. ಲಾಸ್ಟ್ ತನಕ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಯಾವ್ದು ಆಂಟಿಕ್ ಪೀಸ್ ಅಂತ. ಇವಾಗ ಮೈಕ್ ಟೆಸ್ಟಿಂಗ್ ಆಗಿದೆ. ನಾನು ಆರ್ಡರ್ ಮಾಡಿರೋ ಆಂಟಿಕ್ ಪೀಸ್ ಅನ್ಬಾಕ್ಸ್ ಮಾಡೋ ಟೈಮು ನೋಡಿ, ಓಕೆನಾ? ವೇಟ್ ಮಾಡಿ, ಯಾಕೆ ಅರ್ಜೆಂಟ್ ಎಲ್ಲ ಹೋಗೋದಿದೆ? 2 ನಿಮಿಷ ಅಷ್ಟೇ, ವೇಟ್ ಮಾಡಿ, ಓಕೆನಾ? ಹೇಳ್ರಪ್ಪ, ಹೇಳ್ರು. This is very less. So here there is no price is not mentioned here. So I'm opening this. Let's see. She's Shalaba. She is helping me to arrange this. What is this box? The lamp there. 1, 2. Thank you so much. So here it is, guys. So almost this is your height. Yeah. Her height. ನಿಲವೇ ವಿನಯ ತಾಂಡಿ ಬರುವಾಯ ವಿಲಯಾಡ ಜೋಡಿ ತೇವೈ. Oh my God! So we have bought a new lamp. So you should get energized. So energized. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? So Shalaba sang one song. From today this lamp is glow like anything. ಫೈನಲಿ ಗೈಸ್, ಇದನ್ನ ಅನ್ಬಾಕ್ಸ್ ಮಾಡಿದ್ದೀನಿ. ಸೊ ನೋಡ್ಬೋದು ಹೇಗೆ ಕಾಣಿಸ್ತಾ ಇದೆ ಅನ್ನೋದನ್ನ. ತುಂಬಾ ಆಂಟಿಕ್ ಲುಕ್ ಆಗಿದೆ. ಇದರಲ್ಲಿ ಮಾಡಿರುವಂತ ವುಡನ್ ಕೂಡ ತುಂಬಾ ಥಿಕ್ನೆಸ್ ಆಗಿದೆ. ಇದು ನೋಡೋದಕ್ಕೂ ತುಂಬಾ ಆಂಟಿಕ್ ಲುಕ್, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ ಬ್ಯಾಂಗ್ಳೂರ್ ಲೈಫ್ ಅಲ್ಲಿ ತುಂಬಾ ಟೆನ್ಷನ್, ವರ್ಕ್ ಶೆಡ್ಯೂಲ್ಸ್ ಇರುತ್ತೆ. ಬ್ಯಾಂಗ್ಳೂರ್ ಟ್ರಾಫಿಕ್ ಅಲ್ಲಿ ಹೋಗ್ಬೇಕಾದ್ರೆ ತುಂಬಾನೇ ಏರ್ ಪೊಲ್ಯೂಷನ್ಸ್ ಇರುತ್ತೆ. ಸೊ ಅದ್ರ ಮಧ್ಯದಲ್ಲಿ ಮನೆಗೆ ಬಂದ್ಮೇಲೆ ಒಂದ್ ಸ್ವಲ್ಪ ರಿಲ್ಯಾಕ್ಸೇಷನ್ ಬೇಕಾಗುತ್ತೆ ಮೈಂಡ್ಗೆ. ಸೊ ಅದ್ರ ಬೇಸ್ ಮೇಲೆ ನೀವು ಯಾವ ರೀತಿ ಮನೆಯನ್ನ ಸೆಟಪ್ ಮಾಡ್ತೀರಾ ಅದನ್ನ ತುಂಬಾ ಇಂಪಾರ್ಟೆಂಟ್. ಸೊ ಅದ್ರ ಜೊತೆಗೆ ನನ್ನ ಮನೆಯಲ್ಲಿ ಇದನ್ನ ಹೊಸದಾಗಿ ನಾನು ಅಮೆಝಾನ್ ಅಲ್ಲಿ ತಗೊಂಡಿದ್ದೀನಿ. ಇದನ್ನ ಪ್ರಮೋಷನ್ ಮಾಡ್ಬೇಕು ಅಂತ ಏನೂ ಇಲ್ಲ. ಇನ್ನು ಓಲ್ಡನ್ ಡೇಸ್ ರಾಜರು ಮಹಾರಾಜರು ಅವರ ಪ್ಯಾಲೇಸ್ ಅಲ್ಲಿ ಈ ರೀತಿ ಲೈಟ್ಸ್ ಗಳನ್ನ ಇಡ್ತಾ ಇದ್ರು. ಯಾಕಂದ್ರೆ ಆಂಬಿಯನ್ಸ್ ತುಂಬಾ ಕೂಲ್ ಆಗಿ ಕಾಮ್ ಆಗಿರ್ತಾ ಇತ್ತು. ಸೊ ಟೆನ್ಷನ್ ರಿಲೀಫ್ ಆಗ್ತಾ ಇತ್ತು. ಅದೇ ರೀತಿ ಅವರ ವರ್ಕ್ ಮಾಡ್ತಾ ಇದ್ರು. ಸೊ ನನ್ಗೂ ತುಂಬಾ ಇಷ್ಟ ಆಯ್ತು. ಅಮೆಝಾನ್ ಅಲ್ಲಿ ನೋಡಿದ್ದೆ, ಸೊ ಅದಕ್ಕೆ ಪರ್ಚೇಸ್ ಮಾಡ್ತೀನಿ. ನಿಮ್ಮನೇಲೂ ಈ ರೀತಿ ಲೈಟ್ಸ್ ಗಳು ಇರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ಈ ಲೈಟ್ ಜೊತೆಗೆ ಒಂದ್ ಸ್ವಲ್ಪ ಮ್ಯೂಸಿಕ್ ಹಾಕೊಂಡು ರಿಲ್ಯಾಕ್ಸ್ ಆಗಿ ಮನೇಲಿ ಕೂತ್ಕೊಂಡ್ರೆ ಮೈಂಡ್ ಕಾಮ್ ಆಗುತ್ತೆ. ಸೊ ನಿಮ್ಮ ಹತ್ರನೂ ಈ ರೀತಿ ಲ್ಯಾಂಪ್ಸ್ ಏನಾದ್ರು ಇದ್ರೆ ಅದನ್ನ ಫೋಟೋ ಕ್ಲಿಕ್ ಮಾಡಿ ಕಮೆಂಟ್ ಅಲ್ಲಿ ಹಾಕಿ ನೋಡೋಣ ನಿಮ್ ಕಲೆಕ್ಷನ್ ಕೂಡ ಹೇಗಿದೆ ಅಂತ. ಹಾಗೆ ನೀವು ಈ ರೀತಿ ಲ್ಯಾಂಪ್ಸ್ ಜೊತೆಗೆ ಯಾವ ರೀತಿ ಮೆಲೋಡಿ ಮ್ಯೂಸಿಕ್ ನ ಕೇಳ್ತೀರಾ ಅನ್ನೋದನ್ನ ಮೆನ್ಷನ್ ಮಾಡಿ. ಅದೇ ರೀತಿ ರಾಜ್ಕುಮಾರ್ ಅವರ ಹಾಡು, ಇಳಿಯರಾಜ, ಹಂಸಲೇಖ ಅವರುಗಳ ಹಾಡುಗಳು ತುಂಬಾ ಮ್ಯಾಚ್ ಆಗುತ್ತೆ ಈ ರೀತಿ ಒಂದು ಆಂಬಿಯನ್ಸ್ ಅಲ್ಲಿ. ಈ ಲ್ಯಾಂಪ್ ಎದುರುಗಡೆಗೆ ನನ್ನ ಪೇಂಟಿಂಗ್ಸ್ ಕೂಡ ತುಂಬಾ ಹೈಲೈಟ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ಪಂಚವಕ್ರ ಪೇಂಟಿಂಗ್ ಮಾಡಿದೀನಿ. ಹಾಗೆ ಈ ಕಡೆ ಕೇರಳ ಸ್ಟೈಲ್ ಮ್ಯೂರಲ್ ಪೇಂಟಿಂಗ್, ಇಸ್ ರಿಯಲಿಸ್ಟಿಕ್ ಪೇಂಟಿಂಗ್ ಅಂಡ್ ಆಬ್ಸ್ಟ್ರಾಕ್ಟ್ ಕೈಂಡ್ ಆಫ್ ಪೇಂಟಿಂಗ್ ಕೂಡ ತುಂಬಾ ಮಾಡಿದೀನಿ. ಸೊ ಈ ಪೇಂಟಿಂಗ್ ಗಳ ಮಧ್ಯದಲ್ಲಿ ಈ ಲೈಟ್ ತುಂಬಾ ಚೆನ್ನಾಗಿ ಆಂಬಿಯನ್ಸ್ ನ ಬ್ಯೂಟಿಫುಲ್ ಆಗಿ ಎನ್ಹಾನ್ಸ್ ಮಾಡ್ತಾ ಇದೆ. ಸೊ ಗೈಸ್, ಈ ರೀತಿ ನಾನು ಮಾಡಿರೋ ಒಂದು ಆಂಟಿಕ್ ಪೀಸ್ ಅನ್ಬಾಕ್ಸಿಂಗ್ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ಒಂದ್ ಸ್ವಲ್ಪ ಇನ್ಸ್ಪಿರೇಷನ್ ಆಗುತ್ತೆ. ಇನ್ನೂ ಒಂದ್ ಸ್ವಲ್ಪ ವ್ಲಾಗ್ ಮಾಡೋದಕ್ಕೆ ನನಗೂ ಇಂಟ್ರೆಸ್ಟ್ ಬರುತ್ತೆ. ಡಿಪೆಂಡ್ ಅಪಾನ್ ಯು ಗೈಸ್. ಪ್ಲೀಸ್ ಲೈಕ್ ಅಂಡ್ ಕಾಮೆಂಟ್ ಅಂಡ್ ಸಪೋರ್ಟ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಟೈಮ್ ಮತ್ತೊಂದು ವ್ಲಾಗ್ ಜೊತೆಗೆ ಮತ್ತೊಂದು ಸಲ ಬರ್ತೀನಿ. ಪ್ಲೀಸ್ ವೇಟ್ ಅಂಡ್ ವಾಚ್. ಓಕೆ ಗೈಸ್, ಸಿ ಯಾ, ಟೇಕ್ ಕೇರ್, ಹ್ಯಾವ್ ಅ ನೈಸ್ ಡೇ.